ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನನ್ನ ಡೈಲಿ ರುಟೀನ್ ಹೇಗಿರುತ್ತೆ ಅಂತ ತೋರಿಸೋದಕ್ಕೆ ಇಷ್ಟಪಡ್ತೀನಿ. ಸೊ ಡೈಲಿ ಮಾರ್ನಿಂಗ್ ಎದ್ದು ನಾನು ಏನು ಮಾಡ್ತೀನಿ, ನನ್ನ ಡೈಲಿ ರುಟೀನ್ ಹೇಗಿರುತ್ತೆ, ಸೊ ಈವ್ನಿಂಗ್ವರೆಗೂ ಏನೇನು ಕೆಲಸ ಇರುತ್ತೆ ಇದನ್ನೆಲ್ಲ ಈ ವಿಡಿಯೋದಲ್ಲಿ ತೋರ್ಸೋಕ್ಕೆ ಇಷ್ಟಪಡ್ತೀನಿ ಗೈಸ್. ಸೊ ಮಾರ್ನಿಂಗ್ ಎದ್ದು ಫ್ರೆಶ್ ಅಪ್ ಆಗಿ ಸ್ನಾನ ಕೂಡ ಮುಗಿಸಿ ಫಸ್ಟ್ ನಾನು ಎಳ್ನೀರು ಕುಡಿತೀನಿ. ಅದಾದಮೇಲೆ ABC ಜ್ಯೂಸ್. ಸೊ ಅದಾದಮೇಲೆ ಬ್ರೇಕ್ಫಾಸ್ಟ್ ಕೂಡ ಮಾಡಿ ಈ ವ್ಲಾಗ್ ಸ್ಟಾರ್ಟ್ ಮಾಡಿದೆ. ಸೊ ಮಾರ್ನಿಂಗ್ ಕೆಲಸನೇ ಫಸ್ಟು ಬಟ್ಟೆ ಮಡಚೋದಿತ್ತು. ನಾನು ನಮ್ಮಮ್ಮ ಇಬ್ಬರು ಸೇರಿ ಬಟ್ಟೆ ಮಡಚಿದ್ವಿ. ಸೊ ನಮ್ಮಮ್ಮ ಏನೋ ಹೇಳ್ತಿದ್ರು, ಅದ್ರ ಬಗ್ಗೆ ಕೇಳಿಕೊಂಡು ಮಾತಾಡಿಕೊಂಡು TV ನೋಡಿಕೊಂಡು ಹಂಗೆ ಬಟ್ಟೆ ಮಡಚೋದನ್ನು ಕಂಪ್ಲೀಟ್ ಮಾಡ್ಕೊಂಡ್ವಿ. ತುಂಬಾ ಬಟ್ಟೆ ಮಡಚೋದಿತ್ತು ಗೈಸ್. ಡೈಲಿ ಆಫೀಸ್ಗೆ ಹೋಗೋದು, ನನ್ನ ತಮ್ಮ ನಮ್ಮ ಅಕ್ಕ ಆಗಿರ್ಬೋದು. ಸೊ ಡೈಲಿ ಆಫೀಸ್ಗೆ ಹೋಗೋ ಬಟ್ಟೆಗಳಿರುತ್ತಲ್ವ, ಸೊ ಅದನ್ನೆಲ್ಲ ವಾಶ್ ಮಾಡಿಟ್ಟಿದ್ರು, ಮಡಚೋದಿತ್ತು. ಆ ಕೆಲಸನ ಮುಗಿಸ್ಕೊಂಡ್ವಿ. ಅದಾದಮೇಲೆ ಮನೆ ಕ್ಲೀನಿಂಗ್ ಮಾಡ್ಕೊಳ್ಳೋಣ ಅಂತ. ಸೊ ಮನೆ ಕ್ಲೀನಿಂಗ್ ಅಂದರೆ ಕಸ ಗುಡಿಸಿ ಮಾಫ್ ಆಗಬೇಕಾಗಿತ್ತಲ್ವ. ಸೊ ಹಾಗೆ ಬಟ್ಟೆ ಮಡಚಿದ್ದಾಯಿತು. ಸೊ ನಮ್ಮಮ್ಮಗೆ ಹೇಳ್ದೆ, ಅಮ್ಮ ನಾನೇ ಮನೆ ಗುಡಿಸೋಡಿಸ್ತೀನಿ ಅಂತ. ನಿನ್ನೆ ಹುಷಾರಿರಲಿಲ್ಲ ಅಂತಿದ್ದಲ್ಲ, ಇವತ್ತು ರೆಸ್ಟ್ ಮಾಡು, ನಾನೇ ಮನೆ ಗುಡಿಸಿ ಇವತ್ತು ಮಾಪ್ ಹಾಕ್ತೀನಿ ಅಂತ ಹೇಳಿದ್ರು. ಸರಿ ಆಯಿತು, ಇವತ್ತು ರೆಸ್ಟ್ ಮಾಡೋಣ. ಬಟ್ ಆದರೂ ಅಮ್ಮ ಒಬ್ಬರ ಮೇಲೇ ಬಿಡೋದು ಬೇಡ ಅಂತ ಸ್ವಲ್ಪ ಹೆಲ್ಪನ್ನು ಮಾಡಿದೆ ಅಮ್ಮಗೆ. ಸೊ ಬಟ್ಟೆ ಮಡಚಿದ್ದಾಯಿತು, ಅಮ್ಮನೇ ಎಲ್ಲ ಎತ್ತಿಟ್ಕೊಂಡ್ರು. ಸೊ ಕಸ ಗುಡಿಸ್ತಿದ್ರು, ಹೆಲ್ಪ್ ಮಾಡ್ತಿದ್ದೀನಿ. ಅದು ಕೂಡ ಬೇಡ ಅಂತ ಹೇಳಿದ್ರು ಗೈಸ್ ನಮ್ಮಮ್ಮ. ಸರಿ ಇಲ್ಲಿ ಒಬ್ರಿಗೆ ಕಷ್ಟ ಆಗುತ್ತೆ ಅಂತ ಎಲ್ಲ ಎತ್ತಿಟ್ಕೊಡೋದೆಲ್ಲ ಮಾಡ್ತಿದ್ದೀನಿ. ಸೊ ಅದಾದಮೇಲೆ ಫ್ರಿಜ್ಜಲ್ಲಿ ಏನೋ ಚೆಲ್ಲೋಯ್ತು ಅಂತ ಹೇಳಿಬಿಟ್ಟು ನಮ್ಮಮ್ಮ ಫ್ರಿಜ್ ಕ್ಲೀನ್ ಮಾಡಿಬಿಡೋಣ, ಅದೇ ಥರ ಬಿಟ್ಟರೆ ಮತ್ತು ಇನ್ನೂ ಅದು ಫುಲ್ಲು ಸ್ಪ್ರೆಡ್ಡಾಗಿ ಗಲೀಜಾಗುತ್ತೆ ಅಂತ ಹೇಳಿದ್ರು. ಸರಿ ಆಯಿತು ಅಂತ ಫ್ರಿಜ್ ಕ್ಲೀನ್ ಮಾಡಬೇಕಂತ ಹೇಳಿದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಗೈಸ್. ಎಲ್ಲನೂ ಇಳಿಸಿ ಮಾಡೋದಂದರೆ ತುಂಬಾ ಕಷ್ಟ. ಸೊ ಸರಿ ಅಂತ ಹೇಳಿಬಿಟ್ಟು ಫ್ರಿಜ್ಜಲ್ಲಿ ಅದನ್ನೆಲ್ಲ ಕ್ಲೀನ್ ಮಾಡೋಣ ಅಂತ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಸೊ TV ನೋಡಿಕೊಂಡು ಮಾಡಿದ್ರೆ ಬೋರ್ ಆಗಲ್ಲ ಅಂತ ಕ್ಲೀನ್ ಮಾಡಿಕೊಂಡೆ. ಅಮ್ಮ ಕೂಡ ಹೆಲ್ಪ್ ಮಾಡಿದ್ರು, ಒಬ್ಬಳೇ ಅಂದರೆ ಆಗಲ್ಲ ಅಂತ ಹೇಳಿಬಿಟ್ಟು ಅಮ್ಮ ಕೂಡ ಹೆಲ್ಪ್ ಮಾಡ್ಕೊ ಅಂತ ಹೇಳಿದ್ರು. 15 ಡೇಸ್ ಇಲ್ಲಾಂದರೆ 10 ಡೇಸ್ಗಾದರೂ ಫ್ರಿಜ್ ಕ್ಲೀನ್ ಮಾಡ್ಕೊತಾ ಇರಬೇಕು. ಬಿಕಾಸ್ ನಾವೇನಕ್ಕಂದರೆ ತರಕಾರಿ ಇಟ್ಟಿರ್ತೀವಿ, ಹಣ್ಣುಗಳಿಟ್ಟಿರ್ತೀವಿ. 15 ಡೇಸ್ 10 ಡೇಸ್ಗೆ ನಾವು ಕ್ಲೀನ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ವೆಜಿಟೇಬಲ್ ಕೆಟ್ಟೋಗೋದಾಗಿರ್ಬೋದು ಬೇಗ, ಇಲ್ಲ ಹಾಲು ಒಡೆದೋಗೋದಾಗಿರ್ಬೋದು. ಸೊ ಈ ಥರ ಆಗ್ತಾಯಿರುತ್ತೆ. ಅದಕ್ಕೋಸ್ಕರ ಆದರೂ ನಾವು ಫ್ರಿಜ್ಜಿನ ಕ್ಲೀನ್ ಮಾಡ್ಕೊತಾ ಇರಬೇಕು. ಸೊ ಅಮ್ಮ ಎಲ್ಲ ಇಡು, ನಾನು ಕ್ಲೀನ್ ಮಾಡ್ಕೊಡ್ತೀನಿ, ಜಸ್ಟ್ ಫ್ರಿಜ್ಜಿನ ನೀನು ಕ್ಲೀನ್ ಮಾಡಿಕೊಂಡು ಎಲ್ಲ ಜೋಡಿಸ್ಬಿಡು ಅಂತ ಹೇಳಿದ್ರು. ಸರಿ ಆಯಿತು ಅಂತ TV ನೋಡಿಕೊಂಡು ನಿಧಾನಕ್ಕೆ ಮಾಡ್ಕೊತಾ ಇದ್ದೀನಿ. ಜಸ್ಟ್ ಕ್ಲೀನಾಗಿ ಬಟನಲ್ಲಿ ಫ್ರಿಜ್ನ ಒಡಿಸ್ಕೊಂಡು ಸೊ ಅದಾದಮೇಲೆ ಜೋಡಿಸ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ಸೊ ನಿಮ್ಮ ಮನೇಲೂ ನೀವು ಎಷ್ಟು ದಿನಕ್ಕೆ ಫ್ರಿಜ್ನ ಕ್ಲೀನ್ ಮಾಡ್ತೀರಾ, ಯಾವ ಥರ ಮೇಂಟೈನ್ ಮಾಡ್ತೀರಾ ಅಂತ ನಿಮಗೇನಾದರೂ ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ. ಸೊ ಇವತ್ತು ತುಂಬಾ ಕೆಲಸ ಇದೆ ಗೈಸ್, ಹೇಳಬೇಕು ಅಂತೇಳಿದರೆ ಫ್ರೈಡೇ ಬೇರೆ ತುಂಬಾ ಕೆಲಸ ಇರುತ್ತೆ. ಸೊ ಫೈನಲಿ ಕ್ಲೀನಿಂಗ್ನ ಮುಗಿಸಿ ಎಲ್ಲ ಒಳಗಡೆ ಇಟ್ಟಿಟ್ಟು ಫ್ರಿಜ್ ಕ್ಲೀನಿಂಗ್ ಆಯಿತು. ಸೊ ಟೈಮ್ ಆಲ್ರೆಡಿ 2 o'clock ಆಗಿತ್ತು, ಲಂಚ್ ಟೈಮು. ಸೊ ಸರಿ ಲಂಚ್ ಮಾಡೋಣ ಅಂತ ಮಾರ್ನಿಂಗ್ ಪಲಾವ್ ಮಾಡಿದ್ರು. ನಾನು ಮಧ್ಯಾಹ್ನ ಏನು ಮಾಡ್ಕೊಳಕ್ಕೆ ಹೋಗಲಿಲ್ಲ. ಸೊ ಪಲಾವೇ ಇತ್ತು. ಸಂಜೆಗೆ ಏನಾದರೂ ಅನ್ನ ಸಾಂಬಾರನ್ನ ಬಿಸಿ ಮಾಡ್ಕೊಳ್ಳೋಣ ಅಂತ ಸೊ ಪಲಾವ್ನೇ ತಿಂದ್ವಿ, ನಾನು ನಮ್ಮಮ್ಮ ಇಬ್ಬರೂ. ಸೊ ಜಸ್ಟ್ ಪಲಾವೇ ತಿಂದರೆ ಚೆನ್ನಾಗಿರಲ್ಲ ಅಂತ ಸೈಡ್ಗೆ ಏನಾದರೂ ಇರಬೇಕಲ್ವ. ಸೊ ಅದಕ್ಕಂತ ಎಗ್ ಮಾಡ್ಕೊಂಡು ತಿನ್ನೋಣ ಅಂತೇಳ್ಬಿಟ್ಟು ಎಗ್ ಮಾಡ್ಕೊಂಡ್ವಿ. ಸೊ TV ನೋಡಿಕೊಂಡು ಊಟ ಮಾಡಿ ಇವತ್ತು ಲೇಟ್ ಆಗೋಯ್ತು ಊಟ ಮಾಡೋದು ಗೈಸ್. ಯಾವಾಗೂ ನಾವು 1 o'clock ಇಲ್ಲ 1:30ಗೆಲ್ಲ ಊಟ ಮಾಡಿಬಿಡ್ತೀವಿ. ಇವತ್ತು ಫ್ರಿಜ್ ಕ್ಲೀನಿಂಗ್ ಇರೋದ್ರಿಂದ ಸೊ 1:30 2 o'clock ಆಗೋಗಿತ್ತು. ಸೊ ಯಾವಾಗಲೇ ನಾನು ಊಟ ಮಾಡಲಿ ಸೈಡ್ಗೆ ಅಂತ ಏನಾದರೂ ಇರಲೇಬೇಕು. ಆ ಥರ ಇದ್ದರೆ ಮಾತ್ರ ನಾನು ಊಟ ಮಾಡೋದು. ಸೊ ಊಟ ಆದಮೇಲೆ ನಿದ್ದೆ ಮಾಡೋಣ ಅಂದ್ಕೊಂಡೆ, ಬಟ್ ಆಗಲಿಲ್ಲ ಗೈಸ್. ತುಂಬಾ ಕೆಲಸ ಇದೆ, ಇಷ್ಟೇ ಅಲ್ಲ ಇನ್ನೂ ತುಂಬ ಕೆಲಸ ಇದೆ. ಇನ್ನೂ ಪಾತ್ರೆ ಕೂಡ ಉಜ್ಜಲಿಲ್ಲ. ಬೆಳಗ್ಗೆ ಮಾರ್ನಿಂಗ್ ಬೇಗ ಎದ್ದಿರ್ತೀವಲ್ವ, ಸೊ ನಿದ್ದೆ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೆ, ಬಟ್ ಆಗಲಿಲ್ಲ. ಈ ಫ್ರಿಜ್ ಕ್ಲೀನಿಂಗ್ ಟೈಮ್ ತುಂಬಾ ಹಿಡಿಯಿತು. ಸರಿ ಆಯಿತು ಅಂತ ನಮ್ಮ ಏನು ಹೇಳ್ಕೊಂಡು ಹೋಗ್ತಾಯಿದ್ರು. ಸರಿ ಪಾತ್ರೆ ಉಜ್ಬಿಡೋಣ ಅಂತ ಹೇಳ್ಬಿಟ್ಟು ಪಾತ್ರೆ ಉಜ್ಕೊಂಡೆ. ಈ ಪಾತ್ರೆ ಉಜ್ಜೋದ್ರೆ ತುಂಬ ಟೈಮ್ ತೊಗೊಂತು ಗೈಸ್. ಪಾತ್ರೆ ಉಜ್ಜೋಕ್ಕೆ ಮಿನಿಮಮ್ ನನಗೆ 1 hour ಆದರೂ ತೊಗೊಳುತ್ತೆ. ಸೊ ತುಂಬ ಪಾತ್ರೆ ಇತ್ತು. ಸರಿ ಅಮ್ಮ ಹತ್ರ ಮಾತಾಡ್ಕೊಂಡು ಬೋರ್ ಆಗಲ್ಲ ಅಂತ ವಾಶ್ ಮಾಡಿಕೊಂಡೆ. ಸೊ ಕಷ್ಟ ಅನಿಸುತ್ತೆ ಗೈಸ್ ಪಾತ್ರೆ ಉಜ್ಬೇಕಂದ್ರೆ. ಅಷ್ಟೊತ್ತು 1 hour ನಿಂತ್ಕೊಂಡು ಉಜ್ಬೇಕಂದ್ರೆ ಕಷ್ಟನೇ.
ಬಟ್ಟೆ ಗಲೀಜಾಗಿ ಬರೋಂಥ ಅಪ್ರವನ್ನು ಯೂಸ್ ಮಾಡಿರೋದು ನಾನು. ಸೊ ಪಾತ್ರೆ ಎಲ್ಲ ಉಜ್ಕೊಂಡು ಸ್ಟವ್ ಎಲ್ಲ ಕ್ಲೀನ್ ಮಾಡಿ ಅದಾದಮೇಲೆ ಅಡುಗೆ ಮಾಡೋಣ ಅಂತ. ಯಾಕಂದರೆ ಕಿಚನ್ ನೀಟಾಗಿತ್ತು ಅಂತ ಹೇಳಿದ್ರೆ ಅಡುಗೆ ಮಾಡೋಕ್ಕೆ ಸ್ವಲ್ಪ ನಮಗೆ ಮೂಡ್ ಬರುತ್ತೆ, ಆಸಕ್ತಿ ಬರುತ್ತೆ ಅಂತ. ಸೊ ಕಿಚನೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡೆ. ಕಿಚನೆಲ್ಲ ಕ್ಲೀನ್ ಮಾಡಿ ಪಾತ್ರೆ ಉಜ್ಜಿ ಮಾಡೋ ಅಷ್ಟಿಗೆ 1 ಅವರ್ ಆಯಿತು. ಈಗ ನಾನು ಉಜ್ಜಿದ್ದೀನಿ ಪಾತ್ರೆಗಳು ಅಂತ ಹೇಳಿದ್ರೆ ಮತ್ತೆ ನಾಳೆ ಮಾರ್ನಿಂಗ್ವರೆಗೂ ಉಜ್ಜೋವಷ್ಟು ಇರಲ್ಲ ಗೈಸ್. ಅಷ್ಟೊಂದೇನು ಪಾತ್ರೆಗಳು ಬೀಳೋದಿಲ್ಲ. ಅಡುಗೆ ಮಾಡಿದ್ಮೇಲೆ ಬಿದ್ದಿದ್ದ ಪಾತ್ರೆಗಳು ಹಂಗೆ ತೊಳೆದಾಕೊಂಡ್ಬಿಡ್ತೀವಿ. ಸೊ ಊಟ ಆದಮೇಲೆ ಹಂಗೆ ತೊಳೆದಾಕ್ಬಿಡ್ತೀವಿ. ಮತ್ತು ಪಾತ್ರೆ ಉಜ್ಜೋವಷ್ಟು ಇರೋದಿಲ್ಲ. ಮತ್ತು ನಾವು ಮಾರ್ನಿಂಗೆ ಪಾತ್ರೆ ಉಜ್ಜೋದು. ಸೊ ದಿನಕ್ಕೆ 1 ಟೈಮ್. ಸೊ ಅದಕ್ಕೆ ಇಷ್ಟೊಂದು ಪಾತ್ರೆಗಳಿರುತ್ತೆ. ಸೊ ಪಾತ್ರೆ ಉಜ್ಜಿದ್ದಾಯಿತು. ಆಲ್ಮೋಸ್ಟ್ 4:30 ಆಗಿತ್ತು ಟೈಮ್. 4:30, 4:45 ಆಗಿತ್ತು. ಸೊ ನಮ್ಮಮ್ಮ ಟೀ ಬೇಕು, ಟೀ ಇಲ್ಲ ಕಾಫಿ ಅಂತ ಕೇಳಿದ್ರು. ಸೊ ಮೈಂಡ್ ಫ್ರೆಶ್ ಆಗುತ್ತಂತ ಶುಂಠಿ ಟೀ ಮಾಡೋಣ ಅಂತ ಹೇಳ್ಬಿಟ್ಟು ಶುಂಠಿ ಟೀ ಮಾಡಿದೆ. ಸೊ ನಾರ್ಮಲ್ ಟೀಗಿಂತ ಶುಂಠಿ ಟೀ ಏನಕ್ಕೆ ಬೆಟರ್ ಅಂತ ಹೇಳಿದ್ರೆ ಮೈಂಡ್ ರಿಫ್ರೆಶ್ ಆಗುತ್ತೆ. ಸೊ ಇನ್ ಕೇಸ್ ನಿಮಗೆ ಗಂಟ್ಲು ನೋವು, ನೆಗಡಿ ಏನೇ ಇತ್ತು ಅಂತ ಹೇಳಿದ್ರು ಸ್ವಲ್ಪ ಬೇಗ ಮೇಲಾಗುತ್ತೆ, ವಾಸಿ ಆಗುತ್ತೆ ಅನ್ನೋ ರೀಸನ್ಗೋಸ್ಕರ ಶುಂಠಿ ಟೀ ಮಾಡೋದು. ನಾರ್ಮಲಿ ನಮ್ಮನೇಲಿ ಜಾಸ್ತಿ ಕಾಫಿನೇ ಕುಡಿಯೋದು ಗೈಸ್. ಬಟ್ ತುಂಬ ಕಾಫಿ ಕುಡಿದ್ರೆ ಹೀಟ್ ಆಗುತ್ತೆ. ನಮ್ಮ ಅಮ್ಮಗೆ ಟೀ ಇಟ್ಕೊಳ್ಳೋಣ ಅಂತ ಟೀ ಮಾಡಿದೆ. ಶುಂಠಿ ಟೀ ಮಾಡಿ ನಮ್ಮಮ್ಮಗೆ ಕೊಟ್ಟೆ. ಆ್ಯಕ್ಚುಲಿ ಏನಂದರೆ ನಮ್ಮಮ್ಮಗೆ ಟೀ ಕಾಫಿ ಇತ್ತು ಅಂತೇಳಿದ್ರೆ ಊಟನೇ ಬೇಡ, ಊಟನೇ ಮಾಡಲ್ಲ. ಬೇಕಾದ್ರೆ ನೀವು 3 ಟೈಮ್ ಟೀ ಕಾಫಿ ಕೊಡ್ತೀರಂದರೆ ಟೀ ಕಾಫಿ ಕುಡ್ಕೊಂಡೇ ಇರ್ತಾರೆ ನಮ್ಮಮ್ಮ. ಸೊ ಆ ಥರ ನಮ್ಮಮ್ಮ. ಸೊ ಸರಿ ಆಯಿತು 4:30 ಅಂತ. ನಾನು ಆ್ಯಕ್ಚುಲಿ ಕೊಡಲ್ಲ ಗೈಸ್, ಮಾರ್ನಿಂಗ್ ಈವ್ನಿಂಗ್ ಅಷ್ಟೇ ಮಾಡಿಕೊಡೋದು. ನಮ್ಮಮ್ಮ ಎಷ್ಟೇ ಕೇಳಿದ್ರು ಸಾಕು ಅಷ್ಟೇ, ತುಂಬ ಟೀ ಕಾಫಿ ಕುಡಿಬಾರ್ದು ಅಂತ ಹೇಳ್ಬಿಟ್ಟು ಅಷ್ಟೇ ಮಾಡಿಕೊಡೋದು. ಶುಂಠಿ ಟೀ ಮಾಡಿದೆ, ಬನ್ನಿ ಕೊಡುವ ನಮ್ಮಮ್ಮಗೆ ಹೇಗಿದೆ ಅಂತ ಹೇಳ್ತಾರೆ. ನಮ್ಮಮ್ಮಗೆ ನಾನು ಮಾಡೋ ಟೀ ಕಾಫಿ ಅಂದರೆ ತುಂಬಾ ಇಷ್ಟ, ಅದರಲ್ಲೂ ಕಾಫಿ ಅಂದರೆ ತುಂಬ ಇಷ್ಟ. ಸೊ ಏನಾದರೂ ಟೀ ಕಾಫಿ ಎದುರುಗಡೆ ತೊಗೊಂಡೋಗಿದ್ದೀನಿ ಅಂದರೆ ತುಂಬ ಖುಷಿಯಾಗಿ ಇಸ್ಕೊತಾರೆ ಗೈಸ್. ಟೀ ತುಂಬ ಚೆನ್ನಾಗಿ ಬಂದಿದೆ ಗೈಸ್, ಶುಂಠಿ ಟೀ. ನನಗೂ ತುಂಬಾ ಇಷ್ಟ ಶುಂಠಿ ಟೀ, ಚೆನ್ನಾಗಿರುತ್ತೆ ಕುಡಿಯೋದಕ್ಕೆ. ಸೊ ಬೆಳಗ್ಗೆಯಿಂದ ಈವ್ನಿಂಗ್ವರೆಗೂ ಕೆಲಸ ಮಾಡಿರ್ತೀವಲ್ವ. ಸೊ ಟೀ ಕಾಫಿ ಹೋಯ್ತು ಬಾಡಿಗೆ ಅಂತೇಳಿ ಏನೋ ಒಂಥರ ಎನರ್ಜಿ ಇರುತ್ತೆ. ಸೊ ಅದಕ್ಕೋಸ್ಕರ. ಮತ್ತು ಇವತ್ತು ನಾರ್ಮಲಿ ನಾನು ಬೆಳಗ್ಗೆ ಹೇಳಿದ್ನಲ್ವ ABC ಜ್ಯೂಸ್ ಕುಡಿತೀನಿ ಅಂತ, ಮೀನ್ಸ್ ಆ್ಯಪಲ್, ಬೀಟ್ರೂಟ್, ಕ್ಯಾರೆಟ್ ಜ್ಯೂಸ್. ಅದು ಖಾಲಿ ಆಗಿತ್ತು. ನಮ್ಮಮ್ಮಗೆ ಹೇಳಿದೆ ಹಣ್ಣುಗಳೆಲ್ಲ ರೆಡಿ ಮಾಡ್ಕೊಡಮ್ಮ, ನಾನು ಮಿಕ್ಸಿಗೆ ಹಾಕ್ಕೋಬೇಕು ಅಂತ. ಸೊ ರೆಡಿ ಮಾಡ್ತಿದ್ದಾರೆ ಗೈಸ್. ನಾರ್ಮಲಿ ಈ ಜ್ಯೂಸ್ಗೆ ನಾನು ಏನೇನು ಯೂಸ್ ಮಾಡ್ತೀನಿ ಅಂತ ಹೇಳಿದ್ರೆ ಆ್ಯಪಲ್, ಬೀಟ್ರೂಟ್, ಕ್ಯಾರೆಟ್, ಮೂಸಂಬಿ, ದಾಳಿಂಬೆ ಮತ್ತು ಸ್ವಲ್ಪ ಶುಂಠಿ ಹಾಕಿ ಗ್ರೈಂಡ್ ಮಾಡ್ಕೊತೀನಿ. ಸೊ ಏನಕ್ಕೆ ಈ ಜ್ಯೂಸ್ ಕುಡಿತೀನಿ ಅಂದರೆ, ಡೈಲಿ ಏನಕ್ಕೆ ಈ ಜ್ಯೂಸ್ ಕುಡಿತೀನಿ ಅಂದರೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ಮತ್ತು ಸ್ಕಿನ್ ಗ್ಲೋ ಚೆನ್ನಾಗಿರುತ್ತೆ ಮತ್ತು ಎನರ್ಜಿ ಕೂಡ ಕೊಡುತ್ತೆ ಗೈಸ್. ಸೊ ಹಾಗಾಗಿನೇ ಮಾರ್ನಿಂಗ್ ಡೈಲಿ ಮಿಸ್ ಮಾಡ್ದಿರ ನಾನು ಈ ಜ್ಯೂಸನ್ನ ತೊಗೋತೀನಿ. ಸೊ ನೀವು ಈ ಜ್ಯೂಸನ್ನ ಡೈಲಿ ಕುಡಿತೀರಾ ಅಂತ ಹೇಳಿದ್ರೆ ಮಾರ್ನಿಂಗ್ ಟೈಮ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಿಮ್ಮ ಹೆಲ್ತ್ ಕೂಡ ತುಂಬಾ ಒಳ್ಳೆಯದು. ಸೊ ನಾರ್ಮಲಾಗಿ ಎಲ್ಲರೂ ಯೂಸ್ ಮಾಡೋದು ಜಸ್ಟ್ ಆ್ಯಪಲ್, ಬೀಟ್ರೂಟ್, ಕ್ಯಾರೆಟ್ ಅಷ್ಟೇ. ನಾನು ಎಕ್ಸ್ಟ್ರಾ ಇಲ್ಲಿ ಅಂದರೆ ಇದು ದಾಳಿಂಬೆ, ಮೂಸಂಬಿ ಮತ್ತು ಸ್ವಲ್ಪ ಶುಂಠಿನ ಹಾಕ್ಕೊತೀನಿ. ಶುಂಠಿ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಹೇಳಬೇಕಂದ್ರೆ. ಸೊ ಅದನ್ನೆಲ್ಲ ಗ್ರೈಂಡ್ ಮಾಡಿ, ಸೊ ಈ ಐಸ್ ಕ್ಯೂಬ್ಸ್ ಥರ ಮಾಡಿಕೊಂಡು ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ. ಐಸ್ ಕ್ಯೂಬ್ಸ್ ಥರ ಮಾಡ್ಕೊಂಡು ಫ್ರಿಜ್ಜಲ್ಲಿ ಇಟ್ಟರೆ ಮಾರ್ನಿಂಗ್ ನಾವು ಬಿಸಿ ವಾಟರ್ಗೆ, ಹಾಟ್ ವಾಟರ್ಗೆ 2-3 ಐಸ್ ಕ್ಯೂಬ್ಸ್ ಥರ ಹಾಕ್ಕೊಂಡು ಅದನ್ನು ಸ್ವಲ್ಪ ನಿಮಗೆ ಬೇಕು ಅಂತ ಹೇಳಿದರೆ ಬೆಲ್ಲ ಕೂಡ ಹಾಕ್ಕೊಂಡು ನೀವು ಕುಡಿಬೋದು. ತುಂಬಾ ಒಳ್ಳೆಯದು. ನಾನು ಬೆಲ್ಲ ಎಲ್ಲ ಯೂಸ್ ಮಾಡ್ಕೊಳ್ಳೋದು, ನಾರ್ಮಲ್ ಹಾಗೇ ಬಿಸಿ ನೀರಿಗೆ ಇದನ್ನು ಕ್ಯೂಬ್ಸ್ನ ಹಾಕ್ಕೊಂಡು ಕುಡಿತೀನಿ. ತುಂಬಾ ಒಳ್ಳೆಯದು ಗೈಸ್. ಬ್ಲಡ್ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಾಗುತ್ತೆ. ಸೊ ನೀವು ಕೂಡ ಟ್ರೈ ಮಾಡ್ತೀರಂದರೆ ಟ್ರೈ ಮಾಡ್ಬೋದು. ಫ್ರಿಜ್ಜಲ್ಲಿ ಹಾಕ್ಕೊಂಡು ಒಂದು 8 ಅವರ್ಸ್ ಬಿಟ್ಟಿದ್ದೀರಾ ಅಂತ ಹೇಳಿದ್ರೆ ನಿಮಗೆ ನಾರ್ಮಲ್ ಐಸ್ ಕ್ಯೂಬ್ಸ್ ಆಗುತ್ತೆ. ಸೊ ಇದು ನನ್ನ ಡೈಲಿ ರುಟೀನ್. ಈ ಥರ ನನ್ನ ಡೈಲಿ ಕೆಲಸಗಳನ್ನು ಮಾಡ್ಕೊತೀನಿ. ಸೊ ನೋಡಿದ್ರಿ ಅಲ್ವಾ ನನ್ನ ಡೈಲಿ ರುಟೀನ್ ಹೇಗಿರುತ್ತೆ ಅಂತ. ಸೊ ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಗೈಸ್. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.